ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜಾತಿ, ಧರ್ಮ ಎನ್ನದೆ ಅಯ್ಯಪ್ಪ ಸ್ವಾಮಿಯ ಮೊರೆ ಹೋಗುವವರು ದೇಶದಲ್ಲಿ ಅನೇಕ ಸಂಖ್ಯೆಯಲ್ಲಿದ್ದಾರೆ. ಮಕರ ಸಂಕ್ರಾಂತಿಯಂದು ಜ್ಯೋತಿಯನ್ನ ನೋಡಲೆಂದೇ ಲಕ್ಷಾಂತರ ಜನರು ಬರ್ತಾರೆ. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳನ್ನ ಹೊಂದಿರುವ ಶಬರಿಮಲೆ ದೇವಸ್ಥಾನದ ಇತಿಹಾಸದಲ್ಲಿ ಅಪರೂಪ ಎನ್ನುವಂತೆ 3 ಬಾರಿ ದೇವಾಲಯ ವಿವಿಧ ಕಾರಣಕ್ಕಾಗಿ ತೆರೆಯಲಿದೆ. ಹೌದು, ಜುಲೈ ತಿಂಗಳಿನಲ್ಲಿ 3 ಬಾರಿಯಂತೆ ಒಟ್ಟು 11 ದಿನಗಳ ಕಾಲ ಪೂಜೆ ನಡೆಯಲಿದೆ. 8 ದಿನ ಮಾತ್ರ ಅಯ್ಯಪ್ಪ ಸ್ವಾಮಿ ದೇವಾಲಯ ಓಪನ್ ಇರಲಿದೆ. ಜುಲೈ 11ರಿಂದ 13ರವರೆಗೆ ನವಗ್ರಹದ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದ್ದು, ಜುಲೈ 16ರಿಂದ 21ರವರೆಗೆ ಕರ್ಕಾಟಕ ಮಾಸ ಪೂಜೆ ನಡೆಯುತ್ತೆ. ಜುಲೈ 29, 30 ನಿರುಪುತ್ತರಿ ಸೇವೆ ಇದ್ದು, ರಾತ್ರಿ 10 ಗಂಟೆಗೆ ದೇವಸ್ಥಾನ ಮುಚ್ಚಲಿದೆ. ಇದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ. ದೇವರ ದರ್ಶನ ಪಡೆಯಲು ವರ್ಚುವಲ್ ಕ್ಯೂ ಬುಕಿಂಗ್ ಮೂಲಕ ನೋಂದಣಿ ಮಾಡಿಕೊಳ್ಳಬೇಕು ಅಂತ ಆಡಳಿತ ಮಂಡಳಿ ತಿಳಿಸಿದೆ. ವರ್ಷದ ನವೆಂಬರ್, ಜನವರಿಯ ಸಮಯದಲ್ಲಿ ಮಂಡಲ ಪೂಜೆ ಮಹೋತ್ಸವ, ಮಕರ ವಿಳಕ್ಕು ಉತ್ಸವ ಮತ್ತು ಮಕರ ವಿಳಕ್ಕು ಸಮಯದಲ್ಲಿ ದೇವಾಲಯದ ಬಾಗಿಲು ತೆರೆದಿರುತ್ತೆ. ಈ ಬಾರಿ ಇದೇ ತಿಂಗಳು ಅಂದರೆ ಜುಲೈನಲ್ಲಿ ಒಟ್ಟು 3 ಬಾರಿ ದೇವಾಲಯ ತೆರೆಯಲಿರುವುದು ವಿಶೇಷ. ಇದು ತೀರಾ ಅಪರೂಪದ ವಿದ್ಯಮಾನ ಅಂತ ದೇವಾಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.